ನಾನು ಯಾವಾಗಲೂ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನನ್ನ ಅತ್ಯಂತ ಪ್ರೀತಿ ಎಕ್ಸಾಂಪಲ್ ಅದು. ನಾನು ಧಾರವಾಡದಾಗ ಓದಿದ್ದು. ನನಗೆ ವರದರಾಜ್ ಹುಯಿಲ್ಗೋಳ್ ಮಾಸ್ತರ್ ಕಲಿಸಿದ್ದು. ತಾವು ನಾರಾಯಣರಾವ್ ಹುಯಿಲ್ಗೋಳ್ ಹೆಸರು ಗೊತ್ತು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಅವ್ರ ತಮ್ಮನ ಮಗ ನಮ್ಮ ಕನ್ನಡ ಕಲಿಸ್ತಿದ್ರು. ನಾನು ವಿಜ್ಞಾನದ ವಿದ್ಯಾರ್ಥಿ. ಇವತ್ತು ನಾನು ಕನ್ನಡದ ಬಗ್ಗೆ ಪ್ರೀತಿ ಹಚ್ಚಿದವರು ಅಂದ್ರೆ ಅಂಥ ಮಾಸ್ತರ್. ಕ್ಲಾಸಿಗೆ ಬರೋರು. ನಮಗೊಂದು ಪಾಠ ಇತ್ತು, ಕುಮಾರವ್ಯಾಸ ಭಾರತದ್ದು 8 ಪದ್ಯ ಇದ್ದು. ಕುಮಾರವ್ಯಾಸ ಭಾರತ ನಿಮ್ಗೆ ಗೊತ್ತದು, ಮಹಾಭಾರತ ಕುಮಾರವ್ಯಾಸ ಬರೆದದ್ದು 15ನೇ ಶತಮಾನದ ಬಹುದೊಡ್ಡ ಕೃತಿ ಅದು. 8 ಪದ್ಯ ಇದ್ದು ನಮಗೆ. ಸಂದರ್ಭ ಏನು? ಧರ್ಮರಾಜ ದ್ಯೂತ ಆಡ್ದ, ಸೋತ. ರಾಜ್ಯ ಸೋತ, ಕೋಶ ಸೋತ, ಸೈನಿಕರನ್ನು ಸೋತ, ತಮ್ಮಂದ್ರನ್ನು ಸೋತ, ತನ್ನೂ ಸೋತ, ಕಡೆಗೆ ತನ್ನ ಹೆಂಡ್ತಿನೂ ಸೋತ. ದ್ರೌಪದಿನ ಸೋತ ಮೇಲೆ ಕರ್ಣ ಇದ್ನಲ್ಲ ಅಲ್ಲಿ, ಅವ ದುರ್ಯೋಧನ ಹೇಳ್ದ, ದುರ್ಯೋಧನ ನೋಡೀಗ ದ್ರೌಪದಿ ರಾಣಿ ಅಲ್ಲ, ದಾಸಿ ಆಕೆ, ಎಳ್ಕೊಂಬರ್ರೇಕಿನ ದರ್ಬಾರ್ದಾಗ. ಅವಗೊಂದು ಮನಸ್ಸಿನಾಗ ಕೋಪಿತ್ತಲ್ಲ ಕರ್ಣಗೆ, ತೀರ್ಸ್ಕೋಬೇಕಾಗಿತ್ತು ಅದನ್ನು. ದುರ್ಯೋಧನ ತಮ್ಮ ಹೇಳ್ದ, ಎಳ್ಕೊಂಬರಾಕೆನ ಅಂತ ಹೇಳ್ದ. ನಮ್ಮ ಭಾರತೀಯ ಪರಂಪರೆಯೊಳಗೆ ಸಣ್ಣ ವಯಸ್ಸಿನ ಮೈದ್ನ ಅಂದ್ರೆ ಮಗ ಇದ್ದಂಗೆ. ಆದರೆ ಈ ಚಂಡಾಲ್ ಮೈದ್ನ ಹೋಗಿ ಆ ತಾಯಿನ ಕೂದು ಹಿಡಿದು ಎಳ್ಕೊಂಬರ್ತಾನೆ ರೀ ದರ್ಬಾರಿಗೆ. ಒಂದು ಸಾಮ್ರಾಜ್ಯದ ಚಕ್ರವರ್ತಿನಿ ಆದಂಥ ಹೆಣ್ಮಗಳನ್ನ ರಸ್ತೆದಾಗ ಎಳ್ಕೊಂಬಂದ್ರೆ ಏನು ಅನಾಹುತ ಆಗಿರ್ಬೇಕಲ್ಲ ಆಕೆಗೆ, ಮನಸ್ಸಿಗೆ ಏನು ಆಘಾತ ಆಗಿರ್ಬೇಕಲ್ಲ. ಎಳ್ಕೊಂಬರ್ತಾನೆ, ದರ ಪ್ರಾಣಿ ಎಳ್ಕೊಂಡು ಬಂದಂಗೆ ಬರ್ತಾನೆ, ಸಭೆಯೊಳಗೆ ತೊಗೊಂಬರ್ತಾನೆ. ಇದು ಆರ್ಡಿನರಿ ಜನ ಅಲ್ಲ, ಸಭಾ. ಧೃತರಾಷ್ಟ್ರ ಇದ್ದಾನೆ, ಎಲ್ಲರೂ ದೊಡ್ಡವರಿದ್ದಾರೆ, ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ, ಎಲ್ಲರೂ ಕೂತಾರೆ. ಒಬ್ಬರೂ ಸಹಾಯ ಮಾಡಲಿಕ್ಕಾಗೋದಿಲ್ಲ. ಮಾವ ಅತ್ತಿ ಇಬ್ಬರು ಕಣ್ಣು ಕಟ್ಕೊಂಡು ಕೂತಾರೆ, ಅವರು ಸಹಾಯ ಮಾಡೋದಿಲ್ಲ. ಎಲ್ಲರೂ ಬೇಡ್ಕೋತಾಳೆ, ಒಬ್ಬೊಬ್ಬರನ್ನ ಬೇಡ್ಕೋತಾಳೆ ಆಕಿ, ಪಾರು ಮಾಡಿರಿ ನನ್ನ. ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಿರ್ಬೇಕಾದ್ರೆ ನೋಡ್ಕೊಂಡು ಸುಮ್ಮ ಕೂತಿರಲಿಲ್ಲ, ಯಾರೂ ಮಾಡೋದಿಲ್ಲ. 5 ಮಂದಿ ಗಂಡ ಅಂದ್ರೆ ಕೂತಾರೆ, ಒಬ್ಬರಿಗಿಂತ ಅವರು ಪವರ್ಫುಲ್ ಆಗಿದ್ದವರು ತಲೆ ತಕ್ಷಣ ಕೂತಾರೆ, ಅಂದ್ರೆ ಆಗೋದಿಲ್ಲ ನಮ್ಮ ಕಡೆಯಿಂದ ಅಂತ. ಆಗ ದ್ರೌಪದಿ ಏನು ಮಾಡ್ತಾಳೆ ನಮ್ಗೆ ಗೊತ್ತದ, ಕತೆ ಗೊತ್ತದು. ಕೃಷ್ಣನ ಬೇಡ್ತಾಳಕ್ಕೆ. ಆ ಕೃಷ್ಣನ ಬೇಡುವಂಥ 8 ಪದ್ಯ ನಮ್ಮ ಪಾಠಕ್ಕಿತ್ತು. ಅವಾಗೆಲ್ಲ ಪಾಠಕ್ಕೆ ಚಂದ ಇಡ್ತಿದ್ರು. 8 ಪದ್ಯ. ನಮ್ಮ ಹುಯಿಲ್ಗೋಳ್ ಮಾಸ್ತರ್ ಕ್ಲಾಸಿಗೆ ಬರಬೇಕು. ವಿಚಿತ್ರ ಸ್ಟೈಲ್ ಅವ್ರದ್ದು. ಚಶ್ಮಾ ಇಲ್ಲಿರೋದು, ಅದು ಯಾಕೋ ಏನೋ, ಕಣ್ಣು ಇಲ್ಲೇ, ಚಶ್ಮಾ ಮಾತ್ರ ಇಲ್ಲಿ ಮ್ಯಾಲೆ ಇರ್ತಿತ್ತು ಯಾವಾಗಲೂ. ಅವರೇನು ಪುಸ್ತಕ ತರ್ತಿದ್ದಿಲ್ಲ, ಪುಸ್ತಕ ಬಾಯಿಗೆ ಬರೋದು ಅವ್ರಿಗೆ. ಬಂದು ಪೇಜ್ ನಂಬರ್ 54 54 ಅನ್ನೋರು, ನಾವು ತೆಗಿಬೇಕು ಪುಸ್ತಕ. ಅವ್ರು ಹೇಳೋ ಸ್ಟೈಲ್ ಹೆಂಗಿತ್ತಂದ್ರೆ, ಅವರ ಕುಮಾರವ್ಯಾಸ ಭಾರತದ ಪದ್ಯವನ್ನು ರಾಗವಾಗಿ ಹೇಳ್ಕೊಂಡು ಪದ ವಿಭಜನೆ ಮಾಡ್ತಾ ಹಿಂಗೆ ಬೆಂಚಿನ ನಡು ಹೋಗೋರು, ಹಿಂಗೆ ಅಡ್ಡಾಡ್ಕೋತ ಹೋಗೋರು. ಹಿಂಗೆ ನಾವೆಲ್ಲ ರಡಾರ್ ಇದ್ದಂಗೆ ಪುಸ್ತಕ ಹಿಡ್ಕೊಂಡು ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಹಿಂಗೆ ನೋಡ್ಕೋತಿರೋದು. ಹಿಂಗೆ ಈ ಪಾಠ ಒಂದು 100 ಸಲ ಮಾಡಿದ್ದಿರ್ಬೇಕು ನಮ್ಮ ವರದರಾಜ್ ಹುಯಿಲ್ಗೋಳ್ ಮಾಸ್ತರು. ಪ್ರತಿ ಸಲ ಕಣ್ಣಾಗ ನೀರು ದಳ 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 ಇಳಿತಿತ್ತು. ನಾವು ಅಳ್ತಿದ್ವಿ, ಭಾರಿ ದುಃಖದಾಗ ಬರ್ತಿತ್ತು ನಮಗೆಲ್ಲ. ನಾವು ಅಂತಿದ್ವಿ, ದ್ರೌಪದಿ ಕಷ್ಟ ನಿಜವಾಗಲೂ ಯಾರಿಗಾದರೂ ಅರ್ಥ ಆಗಿದ್ರೆ ಹುಯಿಲ್ಗೋಳ್ ಮಾಸ್ತರಿಗೆ ಮಾತ್ರ, ಇನ್ಯಾರಿಗೂ ಅಲ್ಲ. ಅಷ್ಟು ದುಃಖ ಪಡ್ತಿದ್ರು ಅವರು. ನಾವು ಅಳ್ತಿದ್ವಿ. ಎಷ್ಟರ ಮಟ್ಟಿಗೆ ಅಂದ್ರೆ ಹೊರಗೆ ಹೋದ್ಕೊಂಡು ಬೇರೆ ಮಾಸ್ತರ್ ಕೇಳಬೇಕು, ಹುಯಿಲ್ಗೋಳ್ ಕ್ಲಾಸ್ ಇತ್ತೇನ್ರೋ ಅಂದು ನಮ್ಮ ನೋಡಿದ್ರೆ ಗೊತ್ತಾಗ್ತಿದ್ರು ಹುಯಿಲ್ಗೋಳ್ ಕ್ಲಾಸ್ ಅಂತ. ನಾನು ನೆನಪದ ಆ 4ನೇ ಪದ್ಯ ಎಷ್ಟು ಅದು ಭಾವನೆಯ ಉತ್ತುಂಗಕ್ಕೆ ಹೋಗ್ಬಿಡ್ತದಂದ್ರೆ, ಆ ದ್ರೌಪದಿ ಕೇಳ್ತಾಳೆ, ಕೃಷ್ಣ 100 ಮಂದಿ ಗುಂಪಿದ್ದಾಗ ಒಂದು ಹಾವು ಹೋದ್ರೂ ಬದುಕೊಂಡ್ಬಿಡ್ತದಪ್ಪ. ಯಾಕಂದ್ರೆ 100 ಮಂದಿ ಪೈಕಿ ಒಬ್ಬವರೇ ಕರುಣೆ ಇರ್ತಾನೆ, ಬೇಡ ಹೊಡಿಬೇಡ್ರಿ ಹಾವು ಬಿಟ್ಬಿಡ್ರಿ ಅಂತಾನೆ, ಹಾವು ಬದುಕೊಂಡ್ಬಿಡ್ತದೆ. 100 ಮಂದಿ ಗುಂಪಿನಾಗ ಒಂದು ಹಾವು ಬದುಕೊಳ್ಳೋ ಪರಿಸ್ಥಿತಿ ಇರುವಾಗ ಇಂಥ ದೊಡ್ಡ ದರ್ಬಾರ್ನೊಳಗೆ ಒಂದು ಹೆಣ್ಣಿಗೆ ಮರ್ಯಾದೆ ಇಲ್ಲ, ಒಬ್ರು ಕಾಪಾಡೋರು ಒಬ್ಬರು ಇಲ್ಲ, ನೀನೇ ಕಾಪಾಡ್ಬೇಕು ನನ್ನ ಅಂಥೇಳಿ ಎಂದೊರಲಿದಲು ಲಲಿತಾಂಗಿ ಅಂದರು. ಅದು ಏನು ದುಃಖದಿಂದ ಹೇಳಿದ್ರಪ್ಪ ಅವರು. ಎಲ್ಲರೂ ಅಳ್ತಾ ಇದ್ವಿ ನಾವು. ನಾನು 3ನೇ ಬೆಂಚ್ನಾಗ ಮೊದಲೇ ಜಾಗದಾಗ ಕೂತಿದ್ದೆ. ಅವ್ರು ಹೇಳಿದ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ, ಬಿಕ್ಕಿಬಿಟ್ಟೆ ಅಂದು ಬಿಕ್ಕಿದೆ. ಬಿಕ್ಕಿದ ಕೂಡಲೇ ನನ್ನ ಮಾಸ್ತರ್ ಇಲ್ಲೆಲ್ಲ ನೋಡ್ತಿದ್ರಲ್ಲ, ಸಪ್ಪಳ ಕೇಳಿದ ತಕ್ಷಣ ತಿರುಗಿ ನನ್ನ ಕಣ್ಣು ನೋಡಿಬಿಟ್ರು. ಆ ಕ್ಷಣದಾಗ ನನ್ನ ಮಂಜುಗಟ್ಟಿದ ಕಣ್ಣು ಅವ್ರ ಮಂಜುಗಟ್ಟಿದ ಕಣ್ಣೊಳಗೆ ಸಿಕ್ಕಾಕೊಂಡ್ಬಿಡ್ತು, ಬಿಡಿಸ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಅತ್ಯಂತ ಪ್ರಾಮಾಣಿಕವಾಗಿ ಹೇಳಬೇಕು, ನಾನು ದೈಹಿಕವಾಗಿ ಕ್ಲಾಸ್ ರೂಮ್ನಾಗೆ ಇದ್ದೆ, ಆದರೆ ಭಾವನಾತ್ಮಕವಾಗಿ ಕ್ಲಾಸ್ನಾಗ ಇರಲಿಲ್ಲ. ನಾನು ಧೃತರಾಷ್ಟ್ರನ ದರ್ಬಾರ್ನಾಗಿದ್ದೆ. ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ ಯಾರ್ಯಾರಿಗೆ ಮೊದಲನೇ ಸೀಟ್ ಸಿಕ್ಕಿತ್ತಲ್ಲ, ನನಗೊಂದು ಸೀಟ್ ಇತ್ತು ಅದ್ರೊಳಗೆ. ಇದಕ್ಕಿಂತ ಮುಖ್ಯ ಆದದ್ದಂದ್ರೆ ಅವ್ರಿಗೆ ಯಾರಿಗೂ ಹೃದಯ ಕರಗಿರಲಿಲ್ಲ, ಕಣ್ಣಾಗ ಒಂದು ಹನಿ ನೀರು ಬಂದಿರಲಿಲ್ಲ. ನನಗೆ ಕುದೀತಿತ್ತು ಒಳಗೆ. ಎದ್ದಿನ ದುರ್ಯೋಧನ ಚಂಡಾಲ ಆಕೆಯನ್ನು ಮುಟ್ಟಿದಂದ್ರೆ ಭಸ್ಮಾಗಿ ಹೋಗ್ತೀವಿ ನೀನು ಅಂತ ಹೇಳಬೇಕು ಅನಿಸಿತ್ತು. ಇದು ಒಬ್ಬ ಮೇಷ್ಟ್ರ ಶಕ್ತಿ. ಇದು ವರದರಾಜ್ ಹುಯಿಲ್ಗೋಳ್ ಮಾಸ್ತರ್ ಕತೆ ಹೇಳಲಿಲ್ಲ ನಮಗೆ, ಧೃತರಾಷ್ಟ್ರನ ದರ್ಬಾರ್ ಮನಸ್ಸಿನಾಗ ತುಂಬಿಟ್ರು ನಮಗೆ. ಇದು ಭಾಷೆ ಮೇಲೆ ಪ್ರಭುತ್ವ ಇರುವಂಥ ಶಿಕ್ಷಕ. ಭಾಷೆ ಮೇಲೆ ಪ್ರಭುತ್ವ ಇತ್ತಂದ್ರೆ ಹುಡುಗರನ್ನ ಅಲಗಾಡಿಸ್ಬಿಡ್ತಾನೆ ಮಾಸ್ತರ್.
ಇನ್ನು ಹೇಳ್ತೀನಿ, ಯಾಕೆ ಹೇಳ್ತೀನಿ ದಯವಿಟ್ಟು ತಿಳ್ಕೊರಿ ಸರ್. ಯಾವುದು ಬ್ರೈನಿಗೆ ಹೋಗ್ತದೋ, ಬರೀ ಬುದ್ಧಿಗೆ ಹೋಗ್ತದೋ ಅದು ಬೇಗ ಮರೆತು ಹೋಗ್ತದೆ. ಹೃದಯಕ್ಕೆ ಹೋದದ್ದು ಎಂದೂ ಮರೆಯುವುದಿಲ್ಲ. ದಯವಿಟ್ಟು ತಿಳ್ಕೊರಿ. ಎನಿಥಿಂಗ್ ದ್ಯಾಟ್ ಗೋಸ್ ಟು ದ ಬ್ರೈನ್ ಗೋಸ್ ಟು ಎ ಶಾರ್ಟ್ ಟರ್ಮ್ ಮೆಮರಿ. ಎನಿಥಿಂಗ್ ಗೋಸ್ ಟು ದ ಹಾರ್ಟ್ does not goes to the long term memory.